ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ SSLC ಎಕ್ಸಾಮ್ ಟುದು ಹಾಲ್ ಟಿಕೆಟು ಎಕ್ಸಾಮಿನೇಷನ್ ಫೀಸು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಸೇಮ್ ಬರ್ತಾ ಡಿಫ್ರೆಂಟ್ ಬರ್ತಾ ಅಂತ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಕಂಪ್ಲೀಟ್ ಆಮೇಲೆ ಲೈಕ್ ಮಾಡ್ತಾ ಹೋಗಿ. ನಮಗೆ ಮೋಟಿವೇಟ್ ಸಿಗುತ್ತೆ, ನೆಕ್ಸ್ಟ್ ನಿಮಗೆ ರಿಲೇಟೆಡ್ ಎಲ್ಲ ನೀವು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಮೊದಲಿಗೆ ಫ್ರೆಂಡ್ಸ್ ಎಕ್ಸಾಮ್ ಟೂನು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಯಾವ ರೀತಿ ಅಂದರೆ ನಿಮ್ಮ ಕಾಲೇಜಲ್ಲಿ ಅಂದರೆ ನಿಮ್ಮ ಸ್ಕೂಲ್ ಏನು ಹೈಸ್ಕೂಲ್ ಇದೆಯಲ್ಲ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಎಲ್ಲಿ ಕಲ್ತಿರ್ತೀರ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಪ್ರಿನ್ಸಿಪಲ್ ಅವರು ನಿಮ್ಗೆ ಅಪ್ಲೈ ಮಾಡ್ತಾರೆ. ಜಸ್ಟ್ ನೀವು ಅಲ್ಲಿ ಹೋಗಿ ಹೇಳಿ ನಾವು ಎಕ್ಸಾಮಿನೇಷನ್ ಕಟ್ಟಬೇಕು, ಎಕ್ಸಾಮಿನೇಷನ್ 2 ಕಟ್ಟಬೇಕಂತ ಹೇಳಿ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಡೀಟೇಲ್ಸು. ಓಕೆ, ಆಮೇಲೆ ಎಕ್ಸಾಮಿನೇಷನ್ ಫೀಸ್ ಎಷ್ಟು ಕೇಳ್ತಾ ಇದ್ರು ಫ್ರೆಂಡ್ಸ್. ಆಮೇಲೆ ಯಾರು ಎಲಿಜಿಬಲ್ ಇದಂತ, ಯಾರ್ದು NC ಬಂದಿದೆ ನಾಟ್ ಕಂಪ್ಲೀಟೆಡ್ ಅವರು ಕೂಡ ಕಟ್ಬೋದು. ಅದೇ ರೀತಿ ಯಾರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ಕೊಂಡಿಲ್ಲ ಅವರು ಕೂಡ ಕಟ್ಬೋದು. ಓಕೆ, ಎಕ್ಸಾಮಿನೇಷನ್ ಫೀಸ್ ಎಷ್ಟಂದರೆ ಪರ್ ಸಬ್ಜೆಕ್ಟ್ಗೆ 407, ಒಂದು ಸಬ್ಜೆಕ್ಟ್ಗೆ 407. ಅದೇ ರೀತಿ 2 ಸಬ್ಜೆಕ್ಟ್ ಇದ್ದರೆ 507. ಇನ್ ಕೇಸ್ 3 ಅಥವಾ 3ಕ್ಕಿಂತ ಜಾಸ್ತಿ ಇದ್ದರೆ, ನೀವು 3ಕ್ಕಿಂತ ಎಷ್ಟಾದ್ರೂ ಪರವಾಗಿಲ್ಲ 680 ರೂಪೀಸು 682 ರೂಪೀಸ್ ನೀವು ಕಟ್ಟಬೇಕಾಗತ್ತೆ. ಇದನ್ನ ನೀವು ಕಾಲೇಜಲ್ಲಿ ಕಟ್ಟಬೇಕಾಗತ್ತೆ. ಅವ್ರ ನೆಪ್ಟ್ರು ಅವರೆಲ್ಲ ತೊಗೋತಾರೆ, ನೀವು ಕಾಲೇಜಲ್ಲಿ ಹೋಗಿ ಕೇಳಿ. ಓಕೆ, ಸೊ ಈ ಅಮೌಂಟನ್ನು ನೀವು ಕಟ್ಟಬೇಕಾಗತ್ತೆ. ಆಮೇಲೆ SC/ST ಅವರಿಗೆ ಫ್ರೀ ಇರುತ್ತೆ. ಓಕೆ, SC/ST ಅವರಿಗೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರಿಗೆ ಫ್ರೀ ಇರುತ್ತೆ. ಮಿಕ್ಕಿದವ್ರಿಗೆಲ್ಲ ಕೆಟಗರಿಗೆಲ್ಲ ಈ ಅಮೌಂಟನ್ನು ಪೇಮೆಂಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ 16th, ಇದೇ ತಿಂಗಳು 16th ಮೇ ಲಾಸ್ಟ್ ಇರುತ್ತೆ. ಅಷ್ಟರೊಳಗಡೆ ಬೇಗ ನೀವು ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ 9th ಸ್ಟಾರ್ಟ್ ಆಗಿದೆ, ಆಲ್ರೆಡಿ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಬೇಗ ಹೋಗಿ ನೀವು 14-15 ಒಳಗಡೆ ಮುಗಿಸ್ಕೊಂಬಿಡಿ. ಓಕೆ, 16th ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ ಹಾಲ್ ಟಿಕೆಟ್ ಯಾವಾಗ ಬರ್ಬೋದು ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಹಾಲ್ ಟಿಕೆಟು ಯಾವ ರೀತಿ ಕಲೆಕ್ಟ್ ಮಾಡೋದು ನಿಮ್ಗೆ ಗೊತ್ತು ಆಲ್ರೆಡಿ. ನೀವು ಫಸ್ಟ್ ಎಕ್ಸಾಮ್ ಒನ್ ಯಾವ ರೀತಿ ಕಲೆಕ್ಟ್ ಮಾಡಿದ್ದೀರಿ, ನಿಮ್ಮದು ಹೈಸ್ಕೂಲಲ್ಲಿ ಹೋಗಿ ಏನು ಕಲೆಕ್ಟ್ ಮಾಡಿದ್ರಲ್ಲ ಅದೇ ರೀತಿ ಕಲೆಕ್ಟ್ ಮಾಡಬೇಕಾಗತ್ತೆ. ಯಾವಾಗ ಬರ್ಬೋದು ನನ್ನ ಪ್ರಕಾರ, ಯಾಕಂದ್ರೆ 16 ತನಕ ಇನ್ನೂ ಇದು ಕಲೆಕ್ಟ್ ಮಾಡ್ಕೊಂಡಿದ್ದು 24-25 ತನಕ ಇದೆ ಇವ್ರದ್ದು. ಸೊ ನಿಮ್ಗೆ ಯಾವಾಗ ಬರ್ಬೋದು ಅಂದರೆ ಆಫ್ಟರ್ 25th ಮೇ ಆದಮೇಲೆ ನಿಮಗೆ ಹಾಲ್ ಟಿಕೆಟು ಸಿಗೋ ಚಾನ್ಸಸ್ ಇದೆ. ಅವ್ರು ಮೆನ್ಷನ್ ಮಾಡ್ತಾರೆ ನಿಮಗೆ. ಓಕೆ, ನಿಮಗೆ ನಾನು ಹೇಳ್ತೀನಿ ನಿಮಗೆ ಯಾವಾಗ ಬಿಟ್ಟ ತಕ್ಷಣ. ಆಮೇಲೆ ನಿಮ್ಮ ಕಾಲೇಜವ್ರು ಕೂಡ ಹೇಳ್ತಾರೆ ನಿಮಗೆ ಇವಾಗ ಬರುತ್ತೆ, ನೀವು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಮೋಸ್ಟ್ ಪ್ರಾಬಬ್ಲಿ 25th ಮೇ ಆದಮೇಲೆ ಇರುತ್ತೆ. ಯಾಕಂದ್ರೆ ನಿಮ್ದು ಇನ್ನೂ 7th ಇದೆಯಲ್ಲ, ನೀವು ಅದ್ರ ಬಗ್ಗೆ ಏನು ತಿಳ್ಕೊಳ್ಸ್ಬೇಡಿ, ಅದು ಬರುತ್ತೆ. ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ ಟಾರ್ಗೆಟ್ ಹಾಕೊಂಡು. ಓಕೆ, ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಕೇಳ್ತಾಯಿದ್ರು ಫ್ರೆಂಡ್ಸ್. ಎಕ್ಸಾಮಿನೇಷನ್ ಸೆಂಟ್ರು ಸೇಮ್ ಬರ್ಬೋದು, ಬರದೇ ಇರ್ಬೋದು. ಯಾಕಂದರೆ ಈಗ ಎಕ್ಸಾಮ್ 2ಅಲ್ಲಿ ಎಷ್ಟು ಜನ ಬರೀತಾರೆ ಅಂತ ನೋಡ್ಕೋತಾರೆ ಫಸ್ಟು. ಈಗ ಅಪ್ಲಿಕೇಶನ್ ಎಷ್ಟು ಜನ ಹಾಕ್ತಾರಲ್ಲ, ಯಾಕಂದರೆ ಈಗೆಲ್ಲ ಎಕ್ಸಾಮ್ 1ನಲ್ಲಿ ಭಾಳಷ್ಟು ಸೆಂಟರ್ಸ್ ಇತ್ತು. ಇವಾಗ ಸೆಂಟರ್ಸ್ ಕಡಿಮೆ ಆಗುತ್ತೆ, ಯಾಕಂದರೆ ಎಕ್ಸಾಮ್ 2 ಬರೆಯೋರು ಕಡಿಮೆ ಇರ್ತಾರೆ. ಯಾಕಂದರೆ ಫೇಲ್ ಆದವರು ಇಂಪ್ರೂವ್ಮೆಂಟ್ ಅಷ್ಟೇ. ಓಕೆ, ಆಲ್ರೆಡಿ ಚೆನ್ನಾಗಿ ಮಾರ್ಕ್ಸ್ ಬಂದವರು ಅವ್ರೇನು ಎಕ್ಸಾಮ್ 2 ಎಲ್ಲ ಬರೆಯಲ್ಲ. ಅದಕ್ಕೋಸ್ಕರ ಫಸ್ಟ್ ನೋಡ್ತಾರೆ ಅದ್ರ ರಿಲೇಟೆಡು. ಆಮೇಲೆ ಯಾವ ಸೆಂಟ್ರಲ್ಲಿ ಎಲ್ಲ ಸೌಲಭ್ಯ ಕರೆಕ್ಟ್ ಇದೆಯಲ್ಲ ಆ ಸೆಂಟರ್ನ ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಆಗಿ ಕೊಡ್ತಾರೆ ನಿಮಗೆ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನಿಯರ್ ಬೈ ಇರುತ್ತೆ. ನೀವೇನು ನಿಮ್ಮದು ತಾಲೂಕು ಅಥವಾ ಡಿಸ್ಟಿಕ್ ಇರುತ್ತಲ್ಲ ಅದು ನಿಯರ್ ಬೈನೇ ಇರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಅವ್ರು ಬಿಟ್ಟ ಮೇಲೆ ನಿಮ್ಗೆ ಆಮೇಲೆ ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ಸೆಂಟರ್ ಅಂತ. ಸೊ ಸೇಮ್ ಬರ್ಬೋದು, ಸೇಮ್ ಬರದೇ ಇರ್ಬೋದು. ಅದು ಡಿಪೆಂಡ್ ಅಪಾನ್ ಸ್ಟೂಡೆಂಟ್ಸ್ ಎಷ್ಟು ಆ ತಾಲೂಕಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಸೊ ಇದು ಎಲ್ಲ ಡೀಟೇಲ್ ಆಗಿತ್ತು ನಿಮ್ಮದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ, ಮತ್ತು ಹಾಲ್ ಟಿಕೆಟು ಮತ್ತು ಎಕ್ಸಾಮಿನೇಷನ್ ಫೀಸು ಯಾವ ರೀತಿ ಅಪ್ಲೈ ಮಾಡೋಂತ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಷ್ಟಕ್ಕೂ ನಿಮ್ಗೆ ಡೀಟೇಲ್ ಬೇಕಾದ್ರೆ ನಿಮ್ಮ ಸ್ಕೂಲ್ ಹೈಸ್ಕೂಲಿಗೆ ಹೋಗಿ ನೀವು ಮೀಟಾಗಿ ಅವರೆಲ್ಲ ಡೀಟೇಲ್ ಹೇಳ್ತಾರೆ. ಓಕೆ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.